ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಅಪ್ಡೇಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಅಪ್ಡೇಟ್ ಅಂತ ಅಂದ್ರೆ, ನೀವು ಆಲ್ಮೋಸ್ಟ್ ಅಲ್ಲ ನಮ್ಮ ಬೆಂಗಳೂರಲ್ಲೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಿರೋದನ್ನ ರ್ಯಾಪಿಡೋ, ಓಲಾ, ಊಬರ್ ಯಾವ್ದು ಮಾಡ್ತಾಯಿದ್ರು ಕೂಡ ಹಿಡಿದ್ಬಿಟ್ಟು RTO ದವರು ಫೈನ್ ಹಾಕೋದು ನೀವು ಎಷ್ಟೊಂದು ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಾ. ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಥರ RTO ದವರು ಹಿಡಿತಾ ಇದ್ದಾರೆ ಅಂತ. ಹೊಸ ವಿಷಯ ಏನಪ್ಪ ಅಂತ ಅಂದ್ರೆ, ನಿನ್ನೆಯಿಂದ ಮೈಸೂರಲ್ಲೂ ಕೂಡ RTO ದವರು ರ್ಯಾಪಿಡ್ ಆಗಲಿ, ಓಲಾ, ಊಬರ್ ಈ ಥರ ಬೈಕ್ ಟ್ಯಾಕ್ಸಿನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೈಸೂರಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಇದೆ, ಅಲ್ಲೂ ಕೂಡ ಇವಾಗ ನಿನ್ನೆಯಿಂದ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಯಾವ ರೀತಿ ಹಿಡಿದಿದ್ದಾರಪ್ಪ ಅಂತ ಅಂದರೆ, ಈ ರ್ಯಾಪಿಡ್ ಆ್ಯಪ್ ಯೂಸ್ ಮಾಡ್ಕೊಂಡು ಎಲ್ಲರನ್ನೂ ಆಲ್ಮೋಸ್ಟ್ ಹಿಡಿದಿದ್ದಾರೆ ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರನ್ನ. ಯಾವ ರೀತಿ ಅಂದರೆ, ಬುಕ್ ಮಾಡೋದು ಹೋಗ್ತಿದ್ದಂಗೆ ಇಟ್ಕೊಂಡು ಫೈನ್ ಹಾಕೋದಾಗಲಿ, ಬೈಕ್ ಸೀಸ್ ಮಾಡೋದಾಗಲಿ ಈ ಥರ ಮಾಡಿದ್ದಾರೆ. ಈ ಥರ ಮಾಡಿ ಆಗ್ತಿದ್ದಂಗೆ ಒಂದು ಮೆಸೇಜ್ ಹೋಗುತ್ತೆ ಈಗ ಮ್ಯಾನೇಜರ್ಗೆ. ಈಗ ರ್ಯಾಪಿಡೋ ಮ್ಯಾನೇಜರ್ ಇದೆಲ್ಲ, ಅವರಿಗೆ ಮೆಸೇಜ್ ಗೊತ್ತಾಗುತ್ತೆ, ಈ ಥರ ಹಿಂಗೆ ಹಿಡಿತಾ ಇದ್ದಾರೆ, ರ್ಯಾಪಿಡೋ ಮಾಡ್ತಾ ಇರೋದನ್ನೆಲ್ಲ ಹಿಡಿದ್ಬಿಟ್ಟು ಸೀಸ್ ಮಾಡ್ತಾ ಇದ್ದಾರೆ, ಫೈನ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಮೈಸೂರಲ್ಲಿರುವಂಥ ಡೆಪ್ಯೂಟಿ ಮ್ಯಾನೇಜರ್, ರ್ಯಾಪಿಡೋ ಡೆಪ್ಯೂಟಿ ಮ್ಯಾನೇಜರ್ ಬಂದು RTO ದವ್ರು ಎಲ್ಲಿ ಹಿಡಿತಾ ಇದ್ದಾರೋ ಅಲ್ಲಿಗೆ ಅದೇ ಸ್ಪಾಟಿಗೆ ಹೋಗ್ಬಿಟ್ಟು ಅವರು ಕೇಳ್ತಾರೆ, ಏನಕ್ಕೆ ಹಿಡಿತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅಲ್ಲೊಂದು ಸ್ವಲ್ಪ ಹಿಂಗೆ ವಾಗ್ವಾದ ನಡೆಯುತ್ತೆ. ಅಲ್ಲಿ ಜೊತೆಲಿ ಆಟೋದವರೆಲ್ಲ ಇರ್ತಾರಲ್ಲ, ಅದರಿಂದಾಗಿ ಅವರು RTO ಆಫೀಸರ್ ಏನು ಅಂತಾರೆ ಅಂತಂದರೆ, ನೀವು ಇಲ್ಲಿ ಮಾತಾಡೋದು ಸರಿ ಹೋಗಲ್ಲ, ಹೋಗಿ ಮೇಡಮ್ ಇರ್ತಾರೆ RTO ಆಫೀಸಲ್ಲಿ, ಅಲ್ಲೇ ಹೋಗಿ ನೀವು ಮಾತಾಡಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿಂದ ಅಲ್ಲಿ ಕಳಿಸಾದ್ಮೇಲೆ RTO ಆಫೀಸಿಗೆ ಬಂದಮೇಲೆ ಅದು ಫುಲ್ಲು ವೀಡಿಯೋನೇ ಇದೆ, ಒಂದು 18 ನಿಮಿಷದ ವೀಡಿಯೋ ಇದೆ. ಆ ವಿಡಿಯೋ ಕ್ಲಿಪ್ಪಿಂಗ್ಸು ಕೂಡ ನಾನು ನಿಮಗೆ ಇಲ್ಲ ಕ್ಲಿಪ್ಪಿಂಗ್ ಏನು ಹಾಕಿಲ್ಲ, ಲಿಂಕ್ ಹಾಕಿದ್ದೀನಿ ಆ ವಿಡಿಯೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಆ ವಿಡಿಯೋ ಲಿಂಕ್ ಹಾಕಿದ್ದೀನಿ, ಹೋಗಿ ನೀವು ನೋಡ್ಕೊಂಬರಿ. 18 ನಿಮಿಷ ಅಂದರೆ ರ್ಯಾಪಿಡೋ ಮ್ಯಾನೇಜರ್ ಇದ್ದಾರಲ್ಲ ಮೈಸೂರವರು, ಅವರಂತೂ ತುಂಬ ಸಖತ್ತಾಗೆ ಮಾತಾಡಿದ್ದಾರೆ. ಒಂಥರ ಡಾಕ್ಯುಮೆಂಟ್ಗಳೆಲ್ಲ ಇಟ್ಕೊಂಡು ಕರೆಕ್ಟಾಗಿ ಮಾತಾಡಿರೋ. ಮಾತಾಡೋ ಅಂಥದ್ದಕ್ಕೆ RTO ಕಡೆಯಿಂದ ಯಾವುದೇ ಆದಂಥ ರೆಸ್ಪಾನ್ಸು ಬರೋಲ್ಲ. ಜೊತೆಲಿ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಸುಮ್ಮನೆ ಅಲ್ಲೇ ನೀವು ಸಮಾಧಾನ ಮಾಡೋ ಥರ, ನಾವು IR ಆಫೀಸರ್ ಹತ್ರ ಮಾತಾಡ್ಬಿಟ್ಟು ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸ್ನೇಹಿತರ, ಆಮೇಲೆ ಇನ್ನೊಂದು RTO ಆಫೀಸರನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಇವ್ರು ಕೇಳ್ತಾ ಇರಲ್ಲ ಈಗ ರ್ಯಾಪಿಡೋ ಮ್ಯಾನೇಜರು, ಅವ್ರು ಕೇಳಿದ್ದಕ್ಕೆ ಒಂದೊಂದ್ಸತಿ ಆ ಥರನೂ ಹೇಳೋರು, ಈ ಥರನೂ ಹೇಳೋರು. ಯಾವ ಥರ ಹೇಳೋರು ಅಂತ ಅಂದರೆ, ಇವಾಗ ಯಾಕೆ ಹಿಡಿತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ನಾವು ಹಿಡಿತಾನೆ ಇಲ್ಲ ಅಂತ ಹೇಳೋರು ಎಷ್ಟೊಂದು ಹತ್ರ. ಈಗ ರ್ಯಾಪಿಡೋ ಟ್ಯಾಕ್ಸಿನ ಯಾಕೆ ಹಿಡಿತಾ ಇದ್ದೀರಾ ನೀವು ಅಂತ ಕೇಳಿದಕ್ಕೆ ಅವ್ರು ನಾವು ಹಿಡಿತಾನೆ ಇಲ್ಲ, ಮಾಮೂಲಿ ಪಬ್ಲಿಕ್ನ ಹೆಂಗೆ ಹಿಡಿತಾ ಇದೀವೋ ಅದೇ ಥರ ಅಷ್ಟೇ ನಾವು ಹಿಡಿತಾ ಇರೋದು, ಇಲ್ಲಿ ನಾವು ಪರ್ಸ್ನಲ್ ಆಗಿ ರ್ಯಾಪಿಡೋದವ್ರನ್ನ ಏನು ಟಾರ್ಗೆಟ್ ಮಾಡಿ ಹಿಡಿತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವರು ರ್ಯಾಪಿಡೋ ಮ್ಯಾನೇಜರ್ ಹೇಳ್ತಾರೆ, ನಮ್ಮ ಹತ್ರ ಪ್ರೂಫ್ ಇದೆ, ನೀವು ಬುಕ್ ಮಾಡಿ ಕರ್ಸ್ಬಿಟ್ಟು ಹಿಡಿತಾ ಇರೋದು, ನಮ್ಮ ಹತ್ರ ಪ್ರೂಫ್ ಇದೆ, ರೆಕಾರ್ಡ್ ಇದೆ, ಸೊ ಬೇಕು ಅಂದರೆ ಅದೊಂದು ಪೇಪರ್ ಶೀಟ್ ಫುಲ್ ನಾನು ನಿಮಗೆ ಕೊಡ್ತೀನಿ, ಅದು ಕಾಪಿನೇ ಇದೆ, ಯಾವ್ಯಾವ ಆರ್ಡರ್ ಬಂದಿರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ, ನೀವು ಯಾವತ್ತಿರ ಇದ್ರೀರ ಅನ್ನೋದೆಲ್ಲ ತೋರಿಸ್ತೀವಿ ಅಂದಮೇಲೆ ತಿರ್ಗಾ ಹೇಳ್ತಾರೆ ಅವರು, ಆಮೇಲೆ ಈಗ ನಿಮಗೆ ಪರ್ಮಿಷನ್ ಇದೆಯಾ ವೈಟ್ ಬೋರ್ಡಲ್ಲಿ ಮಾಡೋಕ್ಕೆ ಅಂತ ಅದನ್ನು ಕೇಳ್ತಾರೆ, ಇದನ್ನು ಕೇಳ್ತಾರೆ. ಸಿಕ್ಕಾಪಟ್ಟೆ ಅವರೇ ಫುಲ್ ಕನ್ಫ್ಯೂಷನ್ ಇಟ್ಬಿಟ್ಟಿದ್ದಾರೆ. ಅವರು ಹಿಡಿಬೇಕಾ ಬೇಡ ಅನ್ನೋ ಕನ್ಫ್ಯೂಷನಲ್ಲಿ ಅವರು ಕೂಡ ಇದ್ದಾರೆ. ಆಮೇಲೆ ಇನ್ನೊಂದು ಕೂಡ ಕೇಳ್ತಾರೆ, ಕರೆಕ್ಟಾಗಿ ಬಂದು ಮಾಡಿ ಅಂತನಾದ್ರು ಹೇಳಿ. ಈಗ ಕೋರ್ಟ್ಗೆ ಹೋಗ್ಬಿಟ್ಟು ಈ ಥರ ಹಿಂಗೆ ಕೇಳಿ, ಈ ಥರ ಹಿಂಗೆ ಮಾಡೋದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿ ನೀವು ಹೇಳಿ, ಇಲ್ಲಾಂದರೆ ಮಾಡಬಾರ್ದು ಅಂತ ಒಂದು ಲೆಟ್ರಾರು ಕೊಡಿ ನೀವು. ನೀವೇನಾರು ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂತ ಅಂದರೆ ನಾವು ಹಿಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಲೆಟ್ರ್ ಕೊಡಿ ಅಂತ ಕೂಡ ಕೇಳ್ತಾರೆ. ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು. ಹೋಗಿ ನೋಡಿ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿ ಕೇಳಿದ್ದಾರೆ, ಯಾವ್ಯಾವ ರೀತಿ ಹೇಳ್ಬೇಕು ಏನು ಅಂತ ಎಲ್ಲ ಕೇಳಿದ್ದಾರೆ. ಅದೇ ಹೇಳಿದ್ರು, ನಾವು IR ಅಥಾರಿಟೀಸ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಬೆಣ್ಣೆ ಸಾವಿರ ಬಿಟ್ಟು ಕಳಿಸಿದ್ದಾರೆ. ಇನ್ನು ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ಇನ್ನು ಇದು ಯಾವಾಗ ಮುಗಿಯುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಕಡೆ ಡಿಸಿಷನ್ ಬರ್ತಾನೂ ಇಲ್ಲ, ಈ ಕಡೆ ಜಡ್ಜ್ಮೆಂಟು ಕೂಡ ಆಗ್ತಾ ಇಲ್ಲ. ಒಂದೇನೋ ಬಂದರೆ ಈ ಕಡೆ ಮಾಡಿ ಅಂತ ಅಂದರು, ಮಾಡಿದ್ರು ಮಾಡ್ತಾರೆ, ಮಾಡೋದು ಬೇಡ ಅಂತ ಹೇಳಿದ್ರೆ ಅದಾರ ಆಗುತ್ತೆ. ಬಟ್ ಇದು ಏನಾಗ್ಬಿಟ್ಟಿದೆ ಅಂತ ಅಂದರೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ಬಿಟ್ಟಿದೆ. ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಮಧ್ಯದಲ್ಲಿ ರೈಡರ್ಸ್ ಅಂತೂ ತುಂಬ ಸಫರ್ ಪಡ್ತಾ ಇದ್ದಾರೆ. ಈ ಕಡೆ ಮಾಡೋದ ಬ್ಯಾಡ್ವ ಅಂತ ಇವಾಗಲೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಒಂದು ಡಿಸಿಷನ್ ತಗೊಂಡ್ಬಿಡ್ಬೇಕು ಕೂಡ, ಒಂದು ಮಾಡಿ ಅಂತ ಹೇಳ್ಬೇಕು, ಇಲ್ಲ ಮಾಡಲೇಬೇಡಿ, ಬಿಲ್ಕುಲ್ ಮಾಡಲೇಬೇಡಿ ಅಂತ ನಾವು ಹೇಳ್ಬೇಕು. ಸ್ನೇಹಿತರೆ, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.